ಆಹಾ, ಎಷ್ಟು ಚೆನ್ನಾಗಿ ಹೂವು ಅರಳ್ಕೊಂಡಿದ್ಯಪ್ಪ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೇ ಮನಸ್ಸು ನೊಂದ್ಕೊಂಡಿರಲಿ, ಬೆಂದ್ಕೊಂಡಿರಲಿ, ಕಷ್ಟ ಇರಲಿ, ಇಷ್ಟು ಸುಂದರವಾದ ಹೂವು ಅರಳ್ಕೊಳ್ತು ಅಂದರೆ ಎಷ್ಟೇ ನೊಂದಿರೋ ಮನಸ್ಸಾದರೂ ಹಾಗೆ ಒಂದು ಸೆಕೆಂಡು ಮುಗ್ಧವಾಗಿ ಈ ಹೂವನ್ನೇ ನೋಡಬೇಕು ಅಂತ ಅನಿಸೋಷ್ಟು ಸುಂದರವಾಗಿ ಅರಳಿಬಿಟ್ಟಿದೆಯಲ್ಲಪ್ಪ. ಅಪ್ಪ, ಪ್ರತಿನಿತ್ಯ ನೀರು ಹಾಕ್ತಾ ಇದ್ನಲ್ಲ ನಿಮಗೆ, ಇವತ್ತು ಸಾರ್ಥಕ ಆಯಿತು. ಇಷ್ಟೊಂದು ಸುಂದರವಾದ ಹೂವು ಅರಳಿಬಿಟ್ರೆ ಪಟ್ಟಿರೋ ಕಷ್ಟಕ್ಕೂ ಒಳ್ಳೆ ತಕ್ಕ ಫಲ ಸಿಕ್ಕಂಗಾಗತ್ತೆ. ಹೂವೆ ಹೂವೇ ಹೂವೆ ಹೂವೇ ಹೂವೆ ನಿನ್ನಿನ ಹೂವಿಗೆ ಕಾರಣವೇನೆ, ಸೂರ್ಯನ ನಿಯಮಾಲೆ ಓ ಚಂದನ ನೆನಪೇನೆ. ವಾ, ನಿನ್ನ ಬಗ್ಗೆ ಎಷ್ಟು ಹಾಡಬೇಕೆ, ಏನು ಸುಂದ್ರಿ ನೀನು. ಎಷ್ಟೋ ಜನರ ಕವಿತೆಗಳಲ್ಲಿ ಎಷ್ಟು ಚೆನ್ನಾಗಿ ನಿನ್ನನ್ನು ವರ್ಣಿಸಿದಾರಪ್ಪ. ನನಗೆ ಮಾತ್ರ ನಿನ್ನನ್ನು ವರ್ಣಿಸೋದಕ್ಕೆ ಪದಗಳು ಸಾಕಾಗ್ತಾ ಇಲ್ಲ. ಯಾಕೆ ಹೇಳು, ನನ್ನ ಕಷ್ಟ ದಿನಗಳಲ್ಲಿ, ನನ್ನ ಕಣ್ಣೀರಿನ ಜೀವನದಲ್ಲಿ ನೀವುಗಳೆಲ್ಲ ಬಂದು ನನ್ನನ್ನು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿದ್ದಕ್ಕೆ ತಾನೇ ಇವತ್ತು ನನಗೆ ನಗು ಉಳಿದು ಬಂದಿರೋದು. ನೀವುಗಳೆಲ್ಲ ನನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗದವರಾಗಿ ಸಪೋರ್ಟ್ ಮಾಡಿದ್ರಲ್ಲ, ಇವತ್ತಿಷ್ಟು ಸುಂದರವಾಗಿ ಅರಳಿ ನಿಂತಿದ್ದೀರಲ್ಲ, ಖುಷಿ ಆಗ್ತಾ ಇದೆ. ನಿಮ್ಮ ಹತ್ರ ಇದೇ ರೀತಿ ನಾ ಮಾತಾಡ್ತಾ ಇದ್ದರೆ ನನ್ನ ಕೆಲಸ ಇವತ್ತಿನ ಮುಗ್ದಂಗೆ. ನಿಮ್ಮನ್ನು ಇದೇ ಥರ ನೋಡ್ತಾ ಇದ್ದರೆ ಇವತ್ತಿನ ದಿವಸನೇ ಮುಗ್ದೋಗತ್ತೆ. ಓಕೆ, ನಿಮಗೆಲ್ರಿಗೂ ಮುಂಜಾನೆಯ ಶುಭಾಶಯಗಳು. ಸುಪ್ರಭಾತಂ. ನನ್ನೆಲ್ಲ ಸ್ನೇಹಿತೆಯರು ಹೇಗಿದ್ದೀರಾ? ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿರಲಿ. ನಾನು ಯಾರು ಗೊತ್ತಿದೆಯಾ? ನಿಮ್ಮ ಮನೆಗೆ ತುಂಬ ದಿವಸದಿಂದ ನಂತರ ಬರ್ತಾ ಇರುವಂಥ ಗಂಗಾ. ಓ, ಕ್ಷಮಿಸಿ, ನಿಮ್ಮನ್ನು ಮಾತಾಡಿಸಿಲ್ಲ ಅಲ್ವಾ? ಹೂಗಳನ್ನು ಮಾತಾಡಿಸ್ತಾ ನಿಮ್ಮನ್ನು ಮಾತಾಡಿಸೋದನ್ನೇ ಮತ್ತೆ ನಾನು ಸುಂದರ ಸಂಸಾರದ ಕಥಾಭಾಗಗಳನ್ನು ತುಂಬ ದಿವಸದಿಂದ ಹಾಕೋದಕ್ಕೆ ಕಾರಣಾಂತರಗಳಿಂದ ಆಗ್ತಾ ಇಲ್ಲಾಗಿತ್ತು ಸ್ನೇಹಿತರೆ. ಒಂದಿಷ್ಟು ಈ ಕಥೆಯನ್ನು ಮುಂದುವರಿಸಿದ್ದೇನೆ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ, ಹಿಂದೆ ನನಗೆ ಸಪೋರ್ಟ್ ಯಾವ ರೀತಿ ಮಾಡಿದ್ದೀರಾ ಅದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥಾಭಾಗವನ್ನು ಮುಂದುವರಿಸೋಣ. ಸುಂದರ ಸಂಸಾರದ ಕಥಾಭಾಗಗಳು ತುಂಬ ಮುಂದುವರಿಸಿರುವಂತೆ ಕಥೆಯನ್ನು ತಗೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಕಡೆ ಅಂತೂ ತುಂಬ ಅಂದರೆ ತುಂಬಾ ಸೆಕೆ ಇದೆ. ನಿಮ್ಮ ಕಡೆ ಎಷ್ಟಿದೆ ಸೆಕೆ? ಹೇಗಿದೆ? ನಿಮ್ಮೆಲ್ಲರ ಆರೋಗ್ಯವನ್ನು ದಯವಿಟ್ಟು ಕಾಪಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಮನೆ ಮುಂದುಗಡೆ ಇರುವಂತಹ ಹಕ್ಕಿಗಳಿಗೆ ಒಂದಿಷ್ಟು ನೀರು ಮತ್ತು ಕಾಳುಗಳನ್ನು ಹಾಕಿ ಅವರ ರಕ್ಷಣೆಗಳನ್ನು ದಯವಿಟ್ಟು ಸ್ನೇಹಿತರೆ ನಾನು ಮಾಡ್ತೀನಿ, ನೀವು ಮಾಡಿ. ಈ ಬಿಸಿಲಿನ ಕಾಟಕ್ಕೆ ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಬಳಲುವಂತಾಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ. ಕ್ಷಮಿಸಿ, ಶ್ರೀಕಾಂತ್ ಸುಂದರ ಸಂಸಾರದ ಕಥಾಭಾಗ ಏನಾಯಿತು ಅಂತ ಹೇಳಿಲ್ಲ ಅಲ್ವಾ? ಬನ್ನಿ ಇವತ್ತು ಹೇಳ್ತೇನೆ, ಕೇಳೋಣ. ಗಂಗಕ್ಕ, ಓ ಶೋಭಕ್ಕ, ಅಯ್ಯೋ ನೋಡಲೇ ಇಲ್ಲ, ಎಷ್ಟೊತ್ತಿಗೆ ಬಂದೆ? ನಾನು ಬಂದು ತುಂಬ ಹೊತ್ತಾಯಿತು, ನೀವು ನೋಡಲಿಲ್ಲ ಅಷ್ಟೇ. ಅದೇನೋ ಹೂಗಳನ್ನು ವರ್ಣನೆ ಮಾಡ್ತಾ ಇದ್ರಲ್ಲ, ಆವಾಗಲೇ ಬಂದೆ. ಹೂಗಳಿಗೆ ನೀರು ಹಾಕಿದ್ದೇನು, ಹಾಡಿದ್ದೇನು, ವರ್ಣನೆ ಮಾಡಿದ್ದೇನು, ಹೂಗಳಿಗೆಲ್ಲ ಸುಪ್ರಭಾತ ಹೇಳಿದ್ದೇನು. ಏನು ಗಂಗಕ್ಕ, ಹೂಗಿಂತಲೂ ನೀವು ಮೃದು ಅಲ್ಲ. ಹೆಣ್ಣು ಕ್ಷಮೆಯಾದ ರೀತಿ ಎಂಬುದನ್ನು ನಿಮ್ಮೇನು ನೋಡೇ ಕಲಿಬೇಕು. ಯಾಕೆ ಶೋಭಕ್ಕ ಹಂಗೆ ಹೇಳ್ತಾ ಇದೆಯಾ? ಇವತ್ತೇನಿದು ಮೂಡ್ ಸರಿ ಹಾಕ್ಕೊಂಡಿರೋಂಗಿದೆ. ಏನು ಗಂಡ ಹೆಂಡತಿ ಜಗಳ ಹಿಡ್ಕೊಂಡಿಲ್ವಾ? ನನ್ನನ್ನು ಹೊಗಳ್ತಾ ಇದೆಯಾ? ಏನು ಬೇಕಿತ್ತು ಶೋಭಕ್ಕಂಗೆ? ಇವತ್ತು ಬೆಳಗ್ಗೆನೇ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾರಲ್ಲ. ಏನಾದರೂ ಸಮಾಚಾರ? ಅಯ್ಯೋ ಗಂಗಕ್ಕ, ನಿಮ್ಮನೆ ಬರಬೇಕೆಂದ್ರೆ ಏನಾದ್ರು ಸಮಾಚಾರನೇ ಇರಬೇಕಾ? ಅಲ್ಲ, ತುಂಬ ದಿವಸ ಆಯಿತು ಗಂಗಕ್ಕ, ಅದಕ್ಕೆ ನಿನ್ನೊಮ್ಮೆ ಭೇಟಿಯಾಗಿ ಮಾತಾಡಿಸ್ಕೊಂಡು ಹೋಗುವಾಳಿ. ಎಲ್ಲಿ ಶ್ರೀಕಾಂತ್ ಅಪ್ಪನವರು ಆಫೀಸರ್ ಕಾಣಿಸ್ತಾ ಇಲ್ಲ? ಇದ್ದಾರೆ ಶೋಭಕ್ಕ. ಅಲ್ಲೇ ಸ್ವಲ್ಪ ಕೆಲಸದವ್ರು ಬರ್ತಾರಂತೆ ಜಮೀನಿಗೆ. ಅದೇನೋ ಕೆಲಸದವ್ರನ್ನ ನೋಡ್ಕೊಂಬರ್ತೀನಿ, ಮಾತಾಡಿಸ್ಕೊಂಬರ್ತೀನಿ, ಅದೇನೋ ಕೆಲಸ ಇದೆ ಅಂತ ಹೋಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಬೇಗೆದ್ದು. ಗಂಗಕ್ಕ, ಏನಂತ
ಏನಂದೆ ನೀನು? ಇನ್ನೊಂದು ಸಾರಿ ಹೇಳು. ಅಯ್ಯೋ ಶಿವನೇ, ಇದೇನೇ ಇತ್ತೀಚೆಗೆ ಕಿವಿ ಕೇಳಿಸ್ದಂಗಾಯ್ತಾ? ಏನು ಕತೆ ನಿಂದು? ಅಲ್ಲ, ಶ್ರೀಕಾಂತ್ ಅಪ್ಪನವ್ರ ಬಗ್ಗೆ ನಾನು ಕೇಳಿದ್ದು ಸುಳ್ಳ ನಿಜಾನ ಅಂತ. ಬಾಯಿ ಸ್ವಲ್ಪ ಮುಚ್ಚು, ನಾನು ಹೇಳ್ತಾ ಇರೋದು ನಿಜಾನೇ. ಸ್ನೇಹಿತರೆ, ನಿಮ್ಮ ಹತ್ರ ಏನಾದರೂ ನಂಬೋದಕ್ಕೆ ಸಾಧ್ಯನಾ ಗಂಗಕ್ಕ ಹೇಳ್ತಾ ಇರೋ ವಿಷಯನ? ಡೈಲಿ ಶ್ರೀಕಾಂತ್ ಅವ್ರ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಥರನೇ ನಿಮ್ಮ ಬಾಯಿನೂ ಕಳೆದೋಗುತ್ತೆ. ಸಾಕು ಸಾಕು, ನನ್ನ ಗಂಡನ ಆಡ್ಕೊಂಡಿದ್ದು ಇರು ನೀ ಸುಮ್ಮನೆ. ಓಹೋ ನೋಡು, ಆವಾಗ ಗಂಡನ ಸುದ್ದಿ ಹೇಳಿದ್ರೆ ಸಾಕು, ಅವಳು ನಮ್ಮ ಗಂಗಕ್ಕನ ಮುಖದಲ್ಲಿ ಅದೇನು ನಗು ಇವಾಗ, ನಾಚಿ ನೀರಾಗ್ತಾ ಇರೋದು ನೋಡು. ಇರಲಿ ಶೋಭಕ್ಕ, ಹೇಳ್ತಾ ಇರೋ ಮಾತಲ್ಲಿ ಏನಾದರೂ ತಪ್ಪಿದೆಯಾ? ಗಂಗಕ್ಕ, ನಿನ್ನ ಈ ಥರ ನೋಡೋದಕ್ಕೆ ಒಂದು ಖುಷಿ. ಅವಾಗ ಎಷ್ಟು ಕಷ್ಟದಲ್ಲಿದ್ದೆ, ಈಗ ನೋಡು ಸುಖ ಅನ್ನೋದು ಹೆಂಗೆ ದೇವ್ರು ಕೊಟ್ಬಿಟ್ಟಿದ್ದಾನೆ ಹೇಳಿ ನಿಮಗೆ. ಶೋಭಕ್ಕ, ಬರೀ ಸುಮ್ಮನೆನಾ ತಿಳಿದವ್ರು ಹೇಳಿರೋದು? ಜೀವನ ಅನ್ನೋದು ಕಾಲಚಕ್ರ ಇದ್ದಂಗೆ. ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಆ ಚಕ್ರ ತಿರುಗ್ತಾನೆ ಇರುತ್ತೆ. ಕಷ್ಟ ಆದಮೇಲೆ ಸುಖ, ಸುಖ ಆದಮೇಲೆ ಕಷ್ಟ ಬರೋದು ಜಗದ ನಿಯಮ. ಆ ಭಗವಂತನಿಗೆ ಕೂಡ ಎಷ್ಟೇ ನೋವು ಕೊಟ್ಟರು ಒಂದಲ್ಲ ಒಂದು ದಿವಸ ಪಾಪ ಈ ಹುಡುಗಿಗೂ ಈ ಕುಟುಂಬಕ್ಕೂ ಒಂದಿಷ್ಟು ಸಂತೋಷ ಕೊಡುವಾಳು ಅನಿಸದೇ ಇರತ್ತೇನೆ. ಈಗ ನಗೋದು ನನ್ನ ಸರದಿ. ನೆಮ್ಮದಿಯಾಗಿ ಜೀವನನ ಅನುಭವಿಸ್ತಾ ಇದ್ದೀನಿ. ಆಯಿತು ಬಿಡು, ನೆಮ್ಮದಿಯಾಗಿ ಜೀವನನ ಸಂತೋಷವಾಗಿ ಅನುಭವಿಸು. ಆ ಪ್ಯಾಟಿ ಜುಟ್ಟುನ ಬಿಟ್ಬಿಟ್ಟು ಶ್ರೀಕಾಂತ್ ಅಪ್ಪಂಗೂ ಬುದ್ಧಿ ಬಂದು ನಿನ್ನ ಜೊತೆ, ನಿನ್ನ ಮಗುನ ಜೊತೆ, ಅತ್ತೆ ಮಾವನ ಜೊತೆ ಸುಖವಾಗಿ ಬಂದು ಉಳಿದ್ನಲ್ಲ. ಆದರೂ ಏನೇ ಹೇಳು ಗಂಗಕ್ಕ, ಅಷ್ಟು ಕೋಟಿ ಕೋಟಿ ಆಸ್ತಿನೆಲ್ಲ ನುಂಗು ನೀರು ಕುಡಿದ್ಲು ಆ ಅಮ್ಮ. ಅವಳಾದರೂ ಅನುಭವಿಸ್ಲೆ, ಅದೂ ಇಲ್ಲ. ಬ್ಯಾಂಕ್ನವ್ರು ಪಾಲಾಯಿತು. ಶ್ರೀಕಾಂತ್ ಅಪ್ಪನು ಜೈಲಿಗೆ ಹೋಗಿ ಬಂದ. ಏನೇ ಈಗಾದರೂ ಬುದ್ಧಿ ಬಂತಲ್ಲ. ಆಕೆನು ಆ ಅಪ್ಪನ ಜೊತೆ ಅದೇ ಆ ಮಗಿನ ತಂದೆ ಜೊತೆನೇ ಚೆನ್ನಾಗವಳಂತೆ. ನಿಮ್ಮ ಥರನೇ ಹೊಲ ಜಮೀನು ಮಾಡಿಕೊಂಡು ಅದೇ ನನಗೊಂದು ಖುಷಿ. ಅವ್ರ ಮನೆಗೆ ಒಂದಿಷ್ಟು ವರ್ಷ ಅಂತ ಅನ್ನ ಉಂಡಿದ್ನಲ್ಲ ನಾನು. ಆ ಋಣಕ್ಕೆ ಈಗ ಅವಳು ಸುಖವಾಗಿದ್ದಾಳೆ ಅಂತ ಕೇಳಿ ನನಗೂ ಒಂಚೂರು ನೆಮ್ಮದಿ ಅಂತ ಅನ್ನಿಸ್ತು. ಆ ಮಗಿನ ಒಂದಿಷ್ಟು ಕಾಲ ನಾನು ಆಡಿಸಿನಿ, ಎತ್ತಾಡಿಸಿನಲ್ಲ. ಬೇಜಾರಾಯ್ತಿತ್ತು, ಅಪ್ಪ ಅಮ್ಮನಿಂದ ದೂರ ಆಗಿದೆ ಆ ಮಗು ಅಂತ. ಈಗಾದರೂ ಆ ಮಗಿ ಸುಖವಾಗಿದೆಯಲ್ಲ ಅಪ್ಪ ಅಮ್ಮನ ಜೊತೆ. ಈ ಅಮ್ಮನೂ ಪರವಾಗಿಲ್ಲಂತೆ, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗವಳಂತೆ. ಆಕೆಗೂ ಸ್ವಲ್ಪ ಬುದ್ಧಿ ಬಂತಲ್ಲ. ದುಡ್ಡು ಹಿಂದೆ ಬಿತ್ತು ಕೊಡಬಾರ್ದು, ಆಗಬಾರ್ದೆಲ್ಲ ಆಗಿ ಜೈಲಿಗೆ ಹೋಗಿ ಬಂದಮೇಲೆ ಅಲ್ಲ ಆ ಅಪ್ಪನು ಒಳ್ಳೆಯವನು, ಈ ಅಮ್ಮ ಅಂದರೆ ನೀನು ಒಳ್ಳೆಯವಳು. ಹಂಗಾಗಿರೋದಕ್ಕೆ ಅವರಿಬ್ಬರನ್ನು ಕ್ಷಮಿಸಿ ಅವ್ರವ್ರ ಜೊತೆ ಮಾಡಿ ಕಟ್ಕೊಂಡಿದ್ರಲ್ಲ, ಅದೇ ಒಂದು ಖುಷಿ. ಅಯ್ಯೋ ಶೋಭಕ್ಕ, ಏನೇ ಹೇಳು, ಭಗವಂತ ನೋಡಿ ಮಾಡಿ ಅಳೆದು ತೂಗಿ ಮಾಡಿರೋ ಸಂಬಂಧ ಅದು ಶಾಶ್ವತ. ಮಧ್ಯದಲ್ಲಿ ಅದೇನೋ ಬಂದು ಹೋಗಿ ಮಾಡಿರೋದು, ಅದು ನೀರು ಮೇಲಿನ ಗುಳ್ಳೆ ಇರೋ ಥರ. ಅದು ಯಾವಾಗ ಗಾಳಿ ಬಂದು ಅಥವಾ ಯಾರಾದರೂ ಏನಾದ್ರು ಒಂದು ಮಾಡಿಬಿಟ್ರೆ ಅದು ಗುಳ್ಳೆ ಒಡೆದೋಗತ್ತಲ್ಲ, ಹಾಗೆ ಜೀವನ. ನೋಡು, ನಾವು ಈ ಜಮೀನು ಅತ್ತೆ ಮಾವ ಮಾಡಿಟ್ಟಿರೋ ಜಮೀನೆಲ್ಲ ಬಿಟ್ಬಿಟ್ಟು ಪಟ್ಟಣಕ್ಕೆ ಹೋಗಿ ಸೇರ್ಕೊಂಡ್ವಿ. ನಮ್ಮ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಅದೇನೋ ದುಡಿತದೆ ಅಂದ್ಬಿಟ್ಟು ಅದೆಲ್ಲ ಹೋಗ್ಬಿಟ್ಟು ಮತ್ತೆ ನಾವು ಇಲ್ಲೇ ಬಂದು ಸುಖವಾಗಿಲ್ವೇ? ಆ ಅಮ್ಮನೂ ಅವನ ಜೊತೆ ಸುಖ ಸಂಸಾರವಾಗಿದ್ದರೆ ಸಾಕು, ಮತ್ತೆ ಯಾರನ್ನ ಕೊಟ್ಕೊಂಡು ಹೋಗ್ದೇನೆ, ದುಡ್ಡು ಹಿಂದೆ ಬೀಳ್ದೇನೆ. ಬುದ್ಧಿ ಬಂದಿರುತ್ತೆ. 5-6 ವರ್ಷ ಜೈಲಲ್ಲಿ ಇಲ್ವೇ? ಜೈಲಲ್ಲಿ ಇದ್ದು ಅದೇನೋ ತಂಗಳನ್ನ ರೊಟ್ಟಿ ಮುದ್ದೆ ತಿಂದು ಸ್ವಲ್ಪನಾರು ಬುದ್ಧಿ ಬಂದು ಅವನ ಜೊತೆ ಸಂಸಾರ ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಅತ್ತೆನೂ ಹೇಳ್ತಿತ್ತು, ಆ ಅಮ್ಮ ಹೇಗಿದೆಯಾ ಏನೋ, ಅಕ್ಕಪಕ್ಕದವ್ರನ್ನ ವಿಚಾರಿಸೋಣ ಅಂದರೆ ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 200-300 ಕಿಲೋಮೀಟ್ರ್ ದೂರ ಆಯ್ತದೆ ಅಂತ ಹೇಳ್ತಿತ್ತು ಅತ್ತೆ. ಹೆಂಗೋ ಎಲ್ಲೋ ಒಂದು ಕಡೆ ದೂರ ಇದ್ದು ಸುಖವಾಗಿದ್ರೆ ಸಾಕು ಬಿಡು. ನಮ್ಮ ಮನೆಯವರು ಅವಳ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ನಮ್ಮ ಜೀವನ ನಮ್ಮ ಸಂಸಾರ ಅಂತ ಹಂಗೆ ಕೂತ್ಕೊಂಡಿವಿ, ಹೊಲ ಜಮೀನು ನೋಡಿಕೊಂಡು. ದುಡ್ಡಿನ ಹಿಂದೆ ಹೋದರೆ ಜೀವನ ಇಷ್ಟೇ. ಅಲ್ಪಂಗ ಐಶ್ವರ್ಯ ಬಂದಾಗ ಅರ್ಧ ರಾತ್ರಿ ಕೊಡೆ ಹಿಡ್ದಂಗೆ ಆಗಿತ್ತು ನಮ್ಮ ಅಪ್ಪಂದು. ಯಾವತ್ತೂ ಅಷ್ಟೇ ಕಣವ, ನಮ್ಮ ಒಳ್ಳೆತನ ಬಿಟ್ಟರೆ ಹಂಗೆ ಆಗೋದು. ಸಂಬಂಧಗಳು ಬೇಡ, ಅದೇನೋ ಕಾರು ಬಂಗಲೆ ಅಂತ ಓಡ್ ಹೋಯ್ತು. ಮತ್ತಿಲ್ಲೇ ಬಂದು ಕೂತ್ಕೊಂಡಿದೆ. ಇರಲಿ, ಇಷ್ಟೇ, ಹೆಂಗೋ ಒಂದು ಸುಖವಾಗಿದ್ದರೆ ಸಾಕಷ್ಟೆ. ಅದು ಏನಂತ ಕೆಟ್ಟ ಗ್ರಹ ಅಂಟ್ಕೊಂಡಿತ್ತೋ ಏನೋ ಗೊತ್ತಿಲ್ಲ. ನನ್ನ ಗಂಡಂಗೆ ದುರ್ಬುದ್ಧಿ ಬಂತು, ಅವಳು ಸಹವಾಸ ಮಾಡ್ದ. ಅದೇನೋ ಕೋಟಿ ದುಡ್ಡು ಮಾಡಿ ಆ ದುಡ್ಡನ್ನ ಹಾಗೆ ಕಳ್ಕೊಂಡ. ಏನು ಮಾಡೋಕ್ಕಾಗತ್ತೆ? ಈಗಾದರೂ ಬುದ್ಧಿ ಬಂದು
ಏನೋ ಹೊಲದಾಗೆ ಬಿತ್ತನೆ ಮಾಡಿಕೊಂಡು ದೇವ್ರು ಕೊಟ್ಟಿರೋ ಜಮೀನಿದೆ, ಆಸ್ತಿ ಇದೆ, ಹಿರಿಯರು ಮಾಡಿಟ್ಟಿರೋ ಅಲ್ಪ ಸ್ವಲ್ಪ ಮನೆ ಎಲ್ಲ ಇದೆ, ಸಾಕು ನಮ್ಮ ಜೀವನಕ್ಕೆ. ನಿಜ ಗಂಗವ್ವ, ಇದ್ದಿದ್ರಲ್ಲಿ ಜೀವನ ತೃಪ್ತಿಯಾಗಿ ಮಾಡಿದ್ರೆ ಅದೇ ಒಳ್ಳೆಯದು. ಅದು ಬಿಟ್ಟು ಇಲ್ಲದೇ ಇರೋ ಸವಾಸಕ್ಕೆ ಹೋಗಿ ಇಲ್ಲದೇ ಇರೋದು ಅದೇನೋ ದುಡ್ಡು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ನಿಮ್ಮ ಅಪ್ಪ ಏನೋ ಶ್ರೀಕಾಂತಪ್ಪ ಕಲ್ತವನೇ ಇಲ್ಲ ಅಂತಲ್ಲ, ಕಲ್ತಿರೋಕ್ಕೆ ತಕ್ಕಂಗೆ ಒಳ್ಳೆ ರೀತಿಲಿ ಜಾಬ್ ಮಾಡ್ಕೊಂಡು ಆಫೀಸ್ ನಡೆಸ್ಕೊಂಡು ಹೋಗಿದ್ರೆ ನಿಮ್ಮ ಸಂಸಾರನೂ ಇಷ್ಟು ದಿವಸನೂ ಚೆನ್ನಾಗಿರ್ತಿತ್ತು. ಇವಾಗ ನನಗೆ ಅದೇನೋ ಆಡಿದ್ರೆ ಆಚಾರ ಬಂದು ಒಕ್ಕರ್ಸ್ಕೊಳ್ತು, ಎಲ್ಲ ಯಾಕೊಟ್ಟು ಹೋಯ್ತು. ಆದರೆ ನೀವೇನು ಗಟ್ಟಿಗಿತ್ತಿ ತಾನೆ, ಹೋಳಿಗೆ ವ್ಯಾಪಾರ ಅದು ಇದು ವ್ಯಾಪಾರ ಮಾಡಿ ನಿಮ್ಮ ಜೀವನ ನೀವು ನೋಡ್ಕೊಂಡ್ರಿ. ಇವಾಗ ಶ್ರೀಕಾಂತ್ ಅಪ್ಪ ಬಿದ್ದಾಗ ಹೋಗಿ ಎತ್ಕೊಂಡು ಬಂದ್ರಿ, ಅದು ಒಳ್ಳೇದಾಯ್ತು ಬಿಡಿ. ಈಗೇನು ಹೋಳಿಗೆ ವ್ಯಾಪಾರ ಮಾಡ್ತಿದ್ದೀರಾ ಏನು? ಅಯ್ಯೋ ಶೋಭಕ್ಕ, ಇಲ್ಲ ಕಣೆ. ಮನೆ ಮಕ್ಕಳು, ನನಗೆ 2 ಮಕ್ಕಳವರಲ್ಲ, ಅವ್ರು ಶಾಲೆ ಕಳಿಸೋದು, ಮನೆ ಕೆಲಸ, ಅತ್ತೆ ಮಾವ ಬೇರೆ ವಯಸ್ಸಾಯಿತು ನೋಡ್ಕೋಬೇಕು. ನಮ್ಮ ಮನೆಯವ್ರು ಬೇರೆ ಹೊಲಕ್ಕೆ ಹೋಗ್ತಾರಲ್ಲೇ, ಜಮೀನು ಆಳುಗಳು ಕಾಳುಗಳು ಎಲ್ಲ ದುಡಿಸ್ಕೊಂಡು ಹಿಂಗೆ ಜೀವನ ಮಾಡ್ತಿದ್ದೀನಿ. ನನಗೇನು ಕಮ್ಮಿ ಇದೆ ಇವಾಗ, ಎಲ್ಲ ಚೆನ್ನಾಗೇ ಇದೆ ಬಿಡು. ಏನೋ ಇನ್ನು ಸ್ವಲ್ಪ ದಿವಸಕ್ಕೆ ಇಲ್ಲೇ ಒಂದು ಚೆನ್ನಾಗಿರೋ ಸೂರು ಕಟ್ಕೊಂಡ್ಬಿಟ್ರೆ, ಈಗಿರೋ ಸೂರು ಚೆನ್ನಾಗಿದೆ. ಈಗೇನೋ ಸ್ವಲ್ಪ ಕಷ್ಟಗಳೆಲ್ಲ ಕಳೆದು ಒಂದು ಸ್ವಲ್ಪ ಅನುಕೂಲ ಬಂದಿರೋದಕ್ಕೆ ಈ ಜಮೀನು ತಾವೇ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಸುಂದರವಾಗಿ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿವಿ ಕಣೆ. ಶೋಭಕ್ಕ. ಅಲ್ಲ ಗಂಗಕ್ಕ, ಹಿಂಗೆ ಕೂರಿಸ್ಕೊಂಡು ನನ್ನ ನಿಲ್ಲಿಸ್ಕೊಂಡು ಮಾತಾಡಿಸ್ತಾ ಇರ್ತೀಯಾ, ಇಲ್ಲ ಏನಾದರೂ ಹೊಟ್ಟೆಗಿಟ್ಟೆಗೆ ಏನಾದ್ರು ಕಾಫಿ ಟೀ ಏನಾದ್ರು ಸ್ವಲ್ಪ ಕೊಡ್ತೀಯಾ? ಅಯ್ಯೋ ಶಿವನೇ, ನೋಡು ನಿನ್ನ ಹತ್ರ ಮಾತಾಡ್ತಾ ಗಿಡಗಳಿಗೆ ನೀರು ಹಾಕ್ತಾ ನಿನಗೆ ಕಾಫಿ ಟೀ ಆಗಬೇಕಾ, ತಿಂಡಿ ಬೇಕಾ ಅನ್ನೋದನ್ನೇ ಮರ್ತನಲ್ಲೇ. ಇರು ನಡಿ, ಒಳಗಡೆ ಹೋಗೋಣ. ಕಾಫಿ ತಿಂಡಿ ನಮ್ಮದು ಆಗಿಲ್ಲ ಕಣೆ. ಬಾ, ಇಬ್ಬರು ಸೇರ್ಕೊಂಡು ತಿಂಡಿ ಮಾಡೋಣ ಬಾ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಅದೇ ಶೋಭಿ, ಗಂಗಕ್ಕಳ ಫ್ರೆಂಡು, ಅವಳು ಸೌತಿಗೆ ವಿಲನ್ನು. ಗಂಗಕ್ಕನ ಸಂಸಾರ ಅಂತೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈಗ ಒಂದು ಸ್ವಲ್ಪ ದಿವಸ ಹಳ್ಳಿ ಜೀವನನ ನೀವು ನೋಡೋ ಪ್ರಯತ್ನ ಮಾಡಿ ಸ್ನೇಹಿತರೆ. ಹಳ್ಳಿ ಊರಿಕೇರಿ ಜೀವನನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆ ಸಪೋರ್ಟ್ ಮಾಡಿ ನಮ್ಮ ಗಂಗಕ್ಕಂಗೆ ಏನೋ ವೀಡಿಯೋ ಮಾಡಿ ಹಾಕ್ತಾಳಂತೆ. ನಾನು ಗಂಗಕ್ಕ ಅದೇನು ತಿಂಡಿ ಮಾಡಿದಾಳ ನೋಡ್ಬಿಟ್ಟು ಬರ್ತೀನಿ.